ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ತೆ. ತುಂಬ ದಿನ ಆಯಿತು ವೀಡಿಯೋ ಮಾಡಿ. ತುಂಬ ದಿನ ಅಂದರೆ ಆಲ್ಮೋಸ್ಟ್ ಒಂದು ತಿಂಗಳು ಮೇಲೇ ಆಯಿತು ವೀಡಿಯೋ ಮಾಡಿ. ನಾನು ಮೊದಲೇ ಹೇಳ್ದಂಗೆ ಸ್ನೇಹಿತರೆ, ನಾನು ಮುಂಚೆನೇ ಹೇಳಿದ್ದೆ, ಯಾವುದೇ ಒಂದು ಪಕ್ಕಾ ಇನ್ಫಾರ್ಮೇಷನ್ ಸಿಗದೇ ನಾನು ವೀಡಿಯೋ ಮಾಡಲ್ಲ ಸ್ನೇಹಿತರೆ. ಬಟ್ ವೀಡಿಯೋ ಮಾಡಬೇಕು ಅಂತ ಮಾಡಿದ್ರೆ ನಾನು ವಾರಕ್ಕೆ ಒಂದು ವೀಡಿಯೋ ಹಾಕ್ಬೋದು ಅಂತ ಮುಂಚೆನೇ ಹೇಳಿದ್ದೆ. ಹಾಗೆ ಆಗಿದೆ ಸ್ನೇಹಿತರೆ. ಏನಾಗಿದೆ, ಒಂದು ಕ್ವಶ್ಚನ್ ಸ್ನೇಹಿತರೆ. ನಾನೊಂದು ಲಾಸ್ಟ್ ವೀಡಿಯೋ ಹಾಕಿದ್ದೆ, ಅದರಲ್ಲಿ ನಿಮಗೆಲ್ಲ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಅತಿ ಶೀಘ್ರದಲ್ಲೇ, ಅಂದರೆ ಎಲೆಕ್ಷನ್ನು ಮುಗಿದ ತಕ್ಷಣ ಕಾಲ್ಫರ್ಮ್ ಆಗುತ್ತೆ, ಹೊಸ್ದಾಗಿ ಕಾಲ್ ಮಾಡ್ತಾರೆ. ಮತ್ತು ಏನು ಬ್ಯಾಲೆನ್ಸ್ ಇತ್ತು 1200 ಪೋಸ್ಟ್ ಡ್ರೈವರ್ದು, ಹಾಗೆ 545 ಪೋಸ್ಟ್ ಏನು ಬಾಕಿ ಹಾಗೆ ಇಟ್ಟಿದ್ರು, ಎಲ್ಲನೂ ಕೂಡ ಕರೀತಾರೆ. ಆರಾಮಾಗಿರಿ ಅಂತ ಒಂದು ವೀಡಿಯೋ ಮಾಡಿದ್ದೆ. ಅದರ ಸಂಬಂಧವಾಗಿ ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ ಸ್ನೇಹಿತರೆ. ನಾನು ಯಾಕೆ ಇಷ್ಟು ದಿನ ವೀಡಿಯೋ ಮಾಡಿರಲಿಲ್ಲ ಅಂತ, ಏನಾಯಿತು, ಏನು ನಡೀತಾ ಇದೆ ಅಂತ. ಚಿಕ್ಕ ಕತೆ ಅಂದರೆ ನನ್ನ ಸ್ಟೋರಿ ಅಲ್ಲ, ಏನೋ ಒಂದು ಸ್ಟೋರಿ ಅಲ್ಲ. ಈ KSRTC ಬಗ್ಗೆ, ನಮ್ಮ ಅಭ್ಯರ್ಥಿಗಳ ಜೀವನದ ಬಗ್ಗೆ ನಾನು ಯಾಕೆ ವೀಡಿಯೋ ಮಾಡಿಲ್ಲ ಅಂತ ಅದ್ರ ಬಗ್ಗೆ ಸ್ನೇಹಿತರೆ. ಸ್ವಲ್ಪ ಫ್ರೀ ಇದ್ದರೆ ವೀಡಿಯೋ ಪೂರ್ತಿ ನೋಡಿ. ಅರ್ಧ ವೀಡಿಯೋ ನೋಡಿದ್ರೆ ನಿಮಗೆ ಅರ್ಧ ಇನ್ಫಾರ್ಮೇಷನ್ ಸಿಗುತ್ತೆ, ಪೂರ್ತಿ ನೋಡಿದ್ರೆ ನಾನು ಏನು ವೀಡಿಯೋ ಮಾಡಿದ್ದು ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಓಕೆನಾ? ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ನಾನು ಮೊದಲು ಆನೆಗಳ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೆ ಅಲ್ವಾ. ನನ್ನ ಸ್ಟಾರ್ಟಿಂಗ್ ವೀಡಿಯೋಸ್ಗಳೆಲ್ಲ ಆನೆಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದು, ಎಲ್ಲಿ ಕಾರ್ಯಾಚರಣೆ ಆಗುತ್ತೆ, ಯಾವಾಗ, ಏನು ಅಂತ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೆ. ಏನಕ್ಕೆ ಅಂದರೆ, ನನಗೆ ಮೊದಲು ನಮ್ಮ ವಸಂತಣ್ಣವರು ತುಂಬ ಕಾಂಟ್ಯಾಕ್ಟ್ ಇರ್ತಾರೆ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿರ್ತಾರೆ, ಎಲ್ಲ ಇನ್ಫಾರ್ಮೇಷನ್ ಹೇಳ್ತಾ ಇರ್ತಾರೆ. ಅದನ್ನು ನಾನು ವೀಡಿಯೋ ಮಾಡ್ತಾ ಎಲ್ಲರಿಗೂ ಹೇಳ್ತಾಯಿದ್ದೆ, ಆಯಿತಾ. ಅದು ದಿನಗಳು ಕಳೆದಂಗೆ ನನ್ನ ವಸಂತಣ್ಣ ಮಧ್ಯೆ ತುಂಬ ಬಾಂಧವ್ಯ ಚೆನ್ನಾಗಿತ್ತು. ಏನೋ ಒಂದು ಕಾರಣಾಂತರಗಳಿಂದ ನಂಬರ್ ಮಿಸ್ ಆಗಿಬಿಡ್ತು, ಅವ್ರ ನಂಬರ್ ಸಿಗಲಿಲ್ಲ ನನಗೆ. ಮತ್ತು ಕಾಂಟ್ಯಾಕ್ಟ್ ಹೋಯಿತು. ಹಾಗಾಗಿ ನಾನು ಮತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಹೋಗಿ ಮೀಟ್ ಮಾಡೋಕ್ಕೆ ಕೂಡ ನನಗೆ ತುಂಬ ಬ್ಯುಸಿ ಇದ್ದೆ, ಅಲ್ಲಿ ಹೋಗಿ ಕೂಡ ಮೀಟ್ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ. ಅಲ್ಲಿಗೆ ನಾನು ಆನೆಗಳ ಬಗ್ಗೆ ವೀಡಿಯೋ ಮಾಡೋದು ಸ್ಟಾಪ್ ಮಾಡ್ತೀನಿ. ನಂತರ ನಾನು KSRTC ಡ್ಯೂಟಿ ಮಾಡ್ತಾಯಿದ್ದೆ ಡ್ರೈವರ್ ಆಗಿ. ಯಾಕೆ ನಾನು KSRTC ಬಗ್ಗೆ ವೀಡಿಯೋ ಮಾಡಬಾರ್ದು, ಯಾಕೆ ಈ KSRTC ಬಗ್ಗೆ ಇನ್ಫಾರ್ಮೇಷನ್ ಕೊಡಬಾರ್ದು ಅಂತ ಒಂದು ಥಾಟ್ ಬರುತ್ತೆ. ನಾನು ಹಾಗೇ ಮಾಡ್ತೀನಿ, ಒಂದು ಕೆಲಸ ಮಾಡೋಣ, ಈ KSRTC ಬಗ್ಗೆ ಯಾವಾಗ ಜಾಬ್ ಆಗುತ್ತೆ, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಇದಕ್ಕೆ ಕೆಲಸಕ್ಕೆ ಹೇಗೆ ಬರಬೇಕು ಅಂತ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟರೆ ಅಟ್ಲೀಸ್ಟ್ ಅಭ್ಯರ್ಥಿಗಳಿಗೆ, ಹೊಸದವರಿಗೆ ಅಭ್ಯರ್ಥಿಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು KSRTC ಬಗ್ಗೆ ವೀಡಿಯೋ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತೀನಿ. KSRTC ಬಗ್ಗೆ ವೀಡಿಯೋಗಳು ಸ್ಟಾರ್ಟ್ ಮಾಡ್ತೀನಿ. ಏನೇನು ಡಾಕ್ಯುಮೆಂಟ್ಸ್ ಬೇಕು, ಯಾವ ರೀತಿ ಸೆಲೆಕ್ಟ್ ಆಗ್ತೀರಾ ಅಂತ ಅದ್ರ ಬಗ್ಗೆ, ಮತ್ತು ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ, ಟ್ರ್ಯಾಕ್ ಟೆಸ್ಟ್ ಹೇಗಿರುತ್ತೆ ಅಂತ ಎಲ್ಲ ವೀಡಿಯೋ ಮಾಡಿ ಹಾಕ್ತಾಯಿರ್ತೀನಿ. ಒಳ್ಳೆ ಸಪೋರ್ಟ್ ಸಿಗುತ್ತೆ. ನಂತರ ಸ್ನೇಹಿತರೆ, ನಾನು ಹಾಸನಲ್ಲಿ ಟ್ರ್ಯಾಕ್ ಟೆಸ್ಟು ಹೇಗೆ ನಡೆಯುತ್ತೆ, ಅಲ್ಲಿ ಯಾವ ರೀತಿ ಇದೆ ಅಂತ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ನಿಮಗೆ ಅಂತ ಹೇಳಿ ಹಾಸನ್ಗೆ ಹೋಗ್ತೀನಿ. ಹಾಸನಲ್ಲಿ ನಮ್ಮ ತರಬೇತಿ ಕೇಂದ್ರ ಇದೆ, ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡ್ತೀನಿ. ಅಲ್ಲೊಂದು ಲೆಟ್ರ್ ಕೂಡ ಕೊಡ್ತೀನಿ. ನಾನು ಯೂಟ್ಯೂಬರು, ಈ ಥರ ನಾನು ಒಂದು ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ, ನಮ್ಮ ಅಭ್ಯರ್ಥಿಗಳಿಗೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಸರಿ, ಒಂದು ಲೆಟ್ರ್ ಬರ್ಕೊಡಿ ಅಂತಾರೆ. ಒಂದು ಲೆಟ್ರ್ ಬರ್ಕೊಡ್ತೀನಿ ಅವ್ರಿಗೆ. ಸರಿ, ನೆಕ್ಸ್ಟ್ ಒಂದು ಡೇಟಿಗೆ ಬನ್ನಿ ಅಂತ ಹೇಳ್ತಾರೆ, ಮೇಡಮ್ ಇಲ್ಲ ಅಂತ. ಓಕೆ ಆಯಿತು ಅಂತ ಹೇಳ್ತೀನಿ. ಮತ್ತೆ ನೆಕ್ಸ್ಟ್ ಟೈಮ್ ಹೋದಾಗ ಮತ್ತೆ ಸಿಗಲ್ಲ. ಹಾಗೆ ಅವತ್ತು ಬನ್ನಿ, ಇವತ್ತು ಬನ್ನಿ ಅಂತ ಹೇಳ್ತಾ ಇರ್ತಾರೆ. ನಾನು ತುಂಬ ದಿನ ಹೋಗ್ತೀನಿ, ಬಟ್ ಅವರು ರೆಸ್ಪಾನ್ಸ್ ಮಾಡಲ್ಲ. ನಾನೇನು ಮಾಡ್ತೀನಿ, ಓಕೆ ಇದಾಗಲ್ಲ ಇದು ಅಂತ ಬಿಟ್ಬಿಡ್ತೀನಿ. ಆ ಟೈಮಲ್ಲಿ ನಾನು ವಾಪಸ್ ಬರುವಾಗ ಅದೇ ಆಫೀಸಲ್ಲಿ ನನಗೊಬ್ಬರು KSRTC ವಿಭಾಗದ ಒಬ್ಬರು ಒಳ್ಳೆ ಅಧಿಕಾರಿ ಸಿಗ್ತಾರೆ. ಅದೇ ವಿಭಾಗದಲ್ಲಿ ಒಳ್ಳೆ ಅಧಿಕಾರಿ ಅವರು KSRTCಲಿ. ಅವರು ನನಗೆ ಮೀಟ್ ಆಗ್ತಾರೆ. ಅವರಿಗೆಲ್ಲ ಇನ್ಫಾರ್ಮೇಷನ್ ಹೇಳ್ತೀನಿ, ಸಹ ಈ ಥರ ಆಗಿತ್ತು, ಈ ಥರ ಡೇಟ್ ಕೊಟ್ಟಿದ್ದು, ಬರೋಕ್ಕೆ ಹೇಳಿದ್ರು ಅಂತ ಎಲ್ಲ ಹೇಳ್ಕೊತೀನಿ. ನನ್ನದೊಂದು ಯೂಟ್ಯೂಬ್ ಇದೆ, ನಾನೊಬ್ಬ ಯೂಟ್ಯೂಬರ್ ಅಂತ ಹೇಳಿ ನಾನೆಲ್ಲ ಇನ್ಫಾರ್ಮೇಷನ್ ಅವ್ರಿಗೆ ಕೊಡ್ತೀನಿ. ಸರಿ ಅಂದ್ಬಿಟ್ಟು, ಬಿಡು ನಿನ್ನ ಲೋಕಲ್ ಅಲ್ವಾ, ನಮ್ಮ ಸ್ಥಳೀಯದವನು, ನಿನಗೆ ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕರೆ ಒಂದು ವೀಡಿಯೋ ಹೆಲ್ಪ್ ಆಗುತ್ತಲ್ವ ಅಂಥೇಳಿ ಅವ್ರು ಒಪ್ಕೊತಾರೆ. ಅವ್ರ ನಂಬರ್ ಕೊಡ್ತಾರೆ ಸ್ನೇಹಿತರೆ. ಸರಿ, ಅವ್ರ ನಂಬರ್ ಕೊಟ್ಟ ಮೇಲೆ ನಾನು ಇದುವರೆಗೂ ಏನು ವೀಡಿಯೋ ಮಾಡ್ತೀನೋ ಅದೆಲ್ಲ ಅವರಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ, ಅವರಿಂದ ಎಲ್ಲ ಮಾಹಿತಿ ಪಡೆದು ನಾನು ವೀಡಿಯೋ ಮಾಡ್ತಾಯಿರ್ತೀನಿ ಸ್ನೇಹಿತರೆ. ಸರಿ, ದಿನಗಳು ಕಳೀತಾ ಬಂತು, ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೆ. ಲಾಸ್ಟ್ ಟೈಮ್ ನಾನು ಹೇಳ್ದಂಗೆ ಅತಿ ಶೀಘ್ರದಲ್ಲೇ ಕಾಲ್ ಆಗುತ್ತೆ, ಎಲೆಕ್ಷನ್ ಮುಗಿಲಿ ಅಂತ ಹೇಳಿದ್ದಲ್ವಾ. ಅದಾದಮೇಲೆ ಅವ್ರಿಗೆ ಕಾಲ್ ಮಾಡ್ತೀನಿ, ಸರ್ ಏನಾಯಿತು ಅಂತ. ಅವರು, ನವೀನ್ ಬ್ಯುಸಿ ಇದ್ದೀನಿ, ಸ್ವಲ್ಪ ಒಂದು ವಾರ ಬಿಟ್ಟು ಮಾಡಿ ಅಂತಾರೆ. ಸರಿ ಅಲ್ವಾ ಅಂದ್ಬಿಟ್ಟು ಒಂದು ವಾರ ಬಿಟ್ಟು ಮಾಡ್ತೀನಿ. ಫೋನ್ ಕಟ್ ಮಾಡ್ತಾರೆ. ಮತ್ತೆ ಕಾಲ್ ಮಾಡಿದಾಗ, ನವೀನ್ ಪದೇ ಪದೇ ಮಾಡಬೇಡಪ್ಪ, ನಾವು ಬ್ಯುಸಿ ಇದ್ದೀವಿ ಅಂತಾರೆ. ಇದು ಈ ಥರ ಆಯ್ತಲ್ಲ, ಯಾಕೆ ಈ ಥರ ಮಾಡ್ತಿದ್ದಾರೆ, ಮೊದಲೆಲ್ಲ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ರು, ಈಗೇನು ಹೇಳ್ತಾ ಇಲ್ವಲ್ಲ ಅಂತ ಅಂದ್ಕೊತೀನಿ. ಮತ್ತೆ ಮಾಡ್ತೀನಿ ಫೋನ್ ಅವರಿಗೆ. ಮತ್ತೆ ಫೋನ್ ಮಾಡಿದಾಗ, ನವೀನ್ ಬೇಜಾರು ಮಾಡ್ಕೋಬೇಡಿ, ಇಲ್ಲಿ ಯಾವುದೇ ಥರ ಮಾಹಿತಿ ಸಿಗ್ತಾ ಇಲ್ಲ, ನನಗೆ ಯಾಕೋ ಇದ್ರ ಬಗ್ಗೆ ಸ್ವಲ್ಪ ಡೌಟ್ ಅನ್ನಿಸ್ತಾ ಇದೆ ಅಂತಾರೆ. ನನಗೆ ಒಂಥರ ಶಾಕ್ ಆಗುತ್ತೆ.
ಏನು ಸರ್ ಈ ಥರ ಹೇಳ್ತಿದ್ದೀರಾ, ಎಲೆಕ್ಷನ್ ಮುಗಿದ ಮೇಲೆ ಕರೀತಾರೆ ಅಂತ ನೀವೇ ಹೇಳಿದ್ರಿ ಅಂತ ಹೇಳ್ತೀನಿ. ಇಲ್ಲ ನಾವೇನು ಎಲೆಕ್ಷನ್ ಮುಗಿದ್ಮೇಲೆ ಕರಿತೀನಿ ಅಂತ ಹೇಳಿದರು, ಅದ್ರ ಬಗ್ಗೆ ಪ್ರೊಸೆಸಿಂಗ್ ಮಾಡ್ತಾಯಿದ್ರು. ಬಟ್ ಎಲೆಕ್ಷನ್ ಈ ಸಲ ಮಾಡಲ್ವಂತೆ, ಈ ಸಲ ಗ್ರಾಮ ಪಂಚಾಯತಿ ಎಲೆಕ್ಷನ್ ಮಾಡಲ್ಲ. ಮತ್ತು ಅದ್ರ ಬಗ್ಗೆ ಇವ್ರು ಏನು ಮಾಹಿತಿ, ಅದ್ರ ಬಗ್ಗೆ ಪ್ರೊಸೆಸಿಂಗೇ ಇಲ್ವಂತೆ, ಈಗ ಸ್ಟಾಪ್ ಮಾಡಿದ್ದಾರೆ. ಅದ್ರ ಬಗ್ಗೆ ಒಬ್ಬರು ಅಧಿಕಾರಿಗಳು ಮಾತಾಡ್ತಿಲ್ಲ ಅಂತ ಅಂದರು. ನನಗೆ ಒಂಥರ ತುಂಬ ಬೇಜಾರಾಯಿತು. ಏನಪ್ಪ ಇದು, ಏನಾಗ್ತಿದೆ, ಈಗೇನು ತಗೊಳ್ತಾರೋ ಇಲ್ವೋ ಅಂತ. ಸರಿ ಏನಾದರೂ ಒಂದು ಕ್ಲೂ ಕೊಡಿ ಸರ್ ಅಂದರೆ, ನನಗೆ ಇದ್ರ ಬಗ್ಗೆ ಒಂಚೂರು ಗೊತ್ತಾಗ್ತಿಲ್ಲ. ಗೊತ್ತಿದ್ರೆ ಹೇಳ್ತಿರ್ಲಿಲ್ವಾ, ಇದ್ರ ಬಗ್ಗೆ ನಮಗೇನು ಗೊತ್ತಾಗ್ತಿಲ್ಲ. ನವೀನ್ ಇದ್ರ ಬಗ್ಗೆ ನೀನು ಯಾವ ಥರ ವೀಡಿಯೋ ಮಾಡ್ತೀಯ ಗೊತ್ತಿಲ್ಲ, ಬಟ್ ಯಾವುದೇ ರೀತಿ ಮಾಹಿತಿ ಇಲ್ಲ ನವೀನ್ ಅಂತ ಹೇಳ್ತಾರೆ. ನಾನು ಅದಕ್ಕೆ ಇಷ್ಟು ದಿನ ನಾನು ಏನಕ್ಕೆ 1 ತಿಂಗಳಿಂದ ವೀಡಿಯೋ ಮಾಡಿಲ್ಲ ಅಂದರೆ ಯಾವುದೇ ಮಾಹಿತಿ ಇಲ್ಲ ಸ್ನೇಹಿತರೆ, ಏನು ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಒಬ್ಬರು ಒಂದು ಸುಳಿವು ಕೂಡ ಕೊಡ್ತಿಲ್ಲ. ತುಂಬ ಬೇಜಾರಾಗ್ತಿದೆ. ನಾನು ತುಂಬ ಟ್ರೈ ಮಾಡ್ತಿದ್ದೀನಿ, ತುಂಬ ಪ್ರಯತ್ನ ಪಡ್ತಾಯಿದ್ದೀನಿ. ಅಟ್ಲೀಸ್ಟ್ ಯಾವುದಾದ್ರೂ ಕಡೆಯಿಂದ ಒಂದು ಚೂರು ಮಾಹಿತಿ ಸಿಕ್ಕಿದರೆ ಏನು ನಡೀತಾ ಇದೆ ಅಲ್ಲಿ ಅಂತ ಗೊತ್ತಾದರೆ ಸಾಕು, ನೆಕ್ಸ್ಟ್ ಒಂದು ವೀಡಿಯೋ ಮಾಡಿ ಕಂಪ್ಲೀಟ್ ಆಗ್ತೀನಿ. ಬಟ್ ನಾನು ಯಾವುದೇ ಇನ್ಫಾರ್ಮೇಷನ್ ಇಲ್ಲದೆ ದಯವಿಟ್ಟು ವೀಡಿಯೋ ಮಾಡಲ್ಲ ಸ್ನೇಹಿತರೆ. ನನಗೇನೋ ವ್ಯೂಸ್ ಬೇಕು, ನೀವು ನೋಡಲಿ ಅಂತ ವೀಡಿಯೋ ಮಾಡ್ತಿದ್ರೆ ಅದು ತಪ್ಪಾಗುತ್ತೆ. ಬಟ್ ನನಗೊಂದು ಒಳ್ಳೆ ಇನ್ಫಾರ್ಮೇಷನ್ ಬೇಕು ಅಂತ ಕಾಯ್ತಾ ಇದ್ದೀನಿ. ಬಟ್ ಈ ಥರ ಪ್ರಾಬ್ಲಮ್ ಆಗಿದೆ ಸ್ನೇಹಿತರೆ, ಅದಕ್ಕೆ ನಾನು ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗ್ತಿರಲಿಲ್ಲ ಸ್ನೇಹಿತರೆ. ಬಟ್ ಒಂದು ನಂಬಿಕೆ ಇಡಿ, ನಾನು ಖಂಡಿತ ಪ್ರಯತ್ನ ಪಡ್ತಾಯಿದ್ದೀನಿ. ಯಾವುದಾದ್ರೂ ಎಲ್ಲಾದರೂ ಒಂದು ಸುಳಿವು ಸಿಕ್ಕಿದ್ರೆ ಅದ್ರ ಬಗ್ಗೆ ಏನು ಅಂತ ತಿಳ್ಕೊಂಡು ವೀಡಿಯೋ ಮಾಡ್ತೀನಿ ಸ್ನೇಹಿತರೆ.